ಮನಸ್ಸಲ್ಲಿರ್ತಕ್ಕಂಥ ನನ್ನ ಕನ್ನಡ ಕುಟುಂಬದ ಸದಸ್ಯರೇ, ಇವತ್ತು ನನಗೆ ಅನಿಸಿದ್ದು ಏನಂತಂದರೆ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಭಾಳ ಹಾಳಾಗಿದ್ದು, ಅನಾಥರ ಮಾಡಿದ್ದು. ಬೆಂಗಳೂರು ಮಹಾನಗರ ಪಾಲಿಕೆಯವರು 2 ಸಲ ನಾನು ಅವರಿಗೆ ದೂರನ್ನು ಕೊಟ್ಟಿದ್ದೆ. ಆ ದೂರಿಗೆ ಕಿಮ್ಮತ್ತು ಕೂಡ ಅವರು ನಮಗೆ ಮಾಡಲಿಲ್ಲ. ನಾವೇ ಸ್ವಯಂ ಸೇವಕರಾಗಿ ಬಂದು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಒಂದು ವಿಕೃತವಾಗಿರ್ತಕ್ಕಂಥ ನಾಮಫಲಕಕ್ಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಅನಾಥರಲ್ಲ, ಅವರು ಅಭಿಮಾನಿಗಳೇ ದೇವರು ಅಂತ ಹೇಳಿದಾಗ ನಾವು ದೇವ್ರ ಪೂಜೆ ಮಾಡೋದು ನಮ್ಮ ಕರ್ತವ್ಯ, ಕನ್ನಡಿಗರ ಕರ್ತವ್ಯ. ಅದಕ್ಕೆ ನಾನು ನನ್ನ ಮಲೆನಾಡಿನ ಒಬ್ಬ ಕಲಾವಿದರ ಅಂತಕ್ಕಂಥ ಸತೀಶ್ ಅವರು ಬಂದರು. ಅವರೇ ಸ್ವಯಂ ಸೇವಕರಾಗಿ ಬಂದು ಅವ್ರಿಗೂ ಸಹ ಕಣ್ಣ ನೀರು ಹಾಕಿ ಈ ನಾಮಫಲಕ ನೋಡಿ ಅವ್ರಿಗೂ ಸಹ ನಾನು ವಂದನೆಯನ್ನು ಅರ್ಪಿಸಿದ್ದೇನೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದ ಪ್ರಧಾನ ಮಲ್ಲಿಕಾರ್ಜುನ ಅವರು ಆಗಮಿಸುವುದು, ಮತ್ತು ಡಾಕ್ಟರ್ ರಾಜವಂಶದ ಹೊನ್ನಯ್ಯನವರು ಸಹ ಎಲ್ಲ ರೀತಿ ಇಲ್ಲಿ ಬಂದು ಸಹಕಾರ ಕೊಟ್ಟಿದೆ. ನಮ್ಮ ಹಿರಿಯರಾದಂಥ ಗೋಮೂರ್ತಿ ಆದವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪತ್ರಿಕಾ ಪ್ರಧಾನ ಕಾರ್ಯದರ್ಶಿಗಳು ಗೋಮೂರ್ತಿ ಅವರು ಬಂದಿದ್ದಾರೆ. ಮತ್ತು ನಮ್ಮ ಅಪ್ಪು ಅವರು ಬಂದಿದ್ದಾರೆ. ನಮ್ಮ ರಾಜಣ್ಣವರು ಕನ್ನಡ ಅಭಿಮಾನಿಗಳು ಅಂದರೆ ನನ್ನ ರಾಜಣ್ಣವರು ಗುರುವಾಡ್ಸೋರು ಬಂದಿದ್ದಾರೆ. ನಮ್ಮ ಗಜೇಂದ್ರ ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ದೇವರುಗಳ ಒಂದು ಪ್ರತಿಮೆಯನ್ನು ನಿಲ್ಲಿಸಿ GT ಮಾಲ್ ಎದುರುಗಡೆನೆ ಒಂದು ದೊಡ್ಡ ಸಂಘದ ಒಂದು ಮಾಡಿದ್ದಾರೆ, ಅಧ್ಯಕ್ಷರು ಆಗಿದ್ದಾರೆ. ಮತ್ತು ಸೋಮು ಕನ್ನಡದ ಮತ್ತು ಸೋಮಶೇಖರ್ ಅಂತ ಕನ್ನಡದ ಕಟ್ಟಾಳು. ನಮ್ಮ ಶಿವಾನಂದ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಕುಮಾರ್ ಅಭಿಮಾನಿಗಳಂತ ಸಂಘ ಏನಲ್ಲ. ನಮ್ಮ ಜಯರಾಮ್ ಇವರ ತಂದೆ ನರಸಪ್ಪನವರು ಅಂದರೆ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಇದೆ ಇವ್ರ ತಂದೆಗೆ. ಅವರು ತಮಟೆಯಲ್ಲಿ ಏನಾದ್ರು ಅವ್ರ ಕಾರ್ಯಕ್ರಮ ಇಲ್ಲ ಅಂತಂದರೆ ನಾವು ಬೆಂಗಳೂರಿನಲ್ಲಿ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಅಂಥ ಮಹಾನ್ಯ ನರಸಪ್ಪನವರ ಮಗನಾದಂಥ ಶ್ರೀಯುತ ಜಯರಾಮ್ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ರಮೇಶ್ ಅವರು ನಾಗಮ್ಮ ನಗರದಲ್ಲಿ ಅಲ್ಲಿ ವಾಸ ಮಾಡಬೇಕಾದ್ರೆ ಕಂಡಿದ್ರು ಭಾಳ ಕಷ್ಟವಾದಂಥ ಕೆಲಸ. ಅಂಥ ಅಂಥ ಒಂದು ರಸ್ತೆಯಲ್ಲಿ ನಮ್ಮ ರಮೇಶ್ ಅವರು ಇದ್ದಾರೆ ಅಂತ ನಮ್ಮ ದೊಡ್ಡ ಒಂದು 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 ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಾಗಿ ಹಲವಾರು ಜನ ನಮ್ಮ ಮಂಜುನಾಥ್ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ಮಹಾ ಮುಖಂಡರಲ್ಲಿ ಒಬ್ಬರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ವಹಿಸಿ, ನಮ್ದು ಏನೂ ಇಲ್ಲ, ಇಲ್ಲಿ ಯಾವ ಮುಖಂಡರು ಇಲ್ಲ, ಯಾವ ರಾಜಕಾರಣಿಗಳಿಲ್ಲ. ನಮಗೆ ಕನ್ನಡದ ಮನಸ್ಸು ಯಾರಿದ್ದಾರೆ ಅವರೇ ನಮಗೆ ದೇವರುಗಳು. ಅಣ್ಣ ಅವ್ರು ಏನು ಹೇಳಿದ್ದಾರೆ, ಅಭಿಮಾನಿಗಳೇ ದೇವರು ಅಂತ ಹೇಳಿದ್ರಲ್ಲ, ಇಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂಥವರೇ ನಮಗೆ ದೇವರುಗಳು. ಅದು ನನ್ನ ಒಂದು ಕಲ್ಪನೆಯಲ್ಲಿ ನಾನು ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ನಾರಾಯಣ ಗೌಡ ನೇತೃತ್ವದಲ್ಲಿ ಅವರ ಆದೇಶ, ಅವರ ಒಂದು ಹುಮ್ಮಸ್ಸಿನಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ 70 ವರ್ಷ ಆದರೂ ನಾನು 18 ವರ್ಷಗಳ ಕೆಲಸ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ, ಮಾಡ್ತೀನಿ. ನಾನು ಬದುಕೋದು ಈಗ ಬೆಳೆ ಗಾಳಿ ಎಲ್ಲೆಲ್ಲ ಬದುಕೋದು 5 ವರ್ಷದಲ್ಲಿ ಯಾವುದೋ ಆಸ್ಪತ್ರೆಗೂ ಅಡ್ಮಿಟ್ ಆಗೋಬದ್ದು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ನನ್ನ ತೊಟ್ಟು ರಕ್ತ ಇರೋವರೆಗೂ ಕನ್ನಡ 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 ಅಂತ ನಾನು ಹೋರಾಟವನ್ನು ಮಾಡ್ತೀನಿ. ಬಂಧುಗಳೇ, ಇಷ್ಟೇ ನನ್ನ ಹೋರಾಟ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಕನ್ನಡ ಅಭಿಮಾನಿ, ಕಲಾವಿದರ ಅಭಿಮಾನಿ, ಕಲೆಯ ಅಭಿಮಾನಿ, ಹೆಚ್ಚಾಗಿ ಕರ್ನಾಟಕದ ಒಬ್ಬ ಮಹಾನ್ ಮೇತಾರ ವಜ್ರ ಆಭರಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ, ಅವರ ವರಪುತ್ರ ಅಪ್ಪು ಅವರ ಅಭಿಮಾನಿ, ಕಲಾವಿದರ ಅಭಿಮಾನಿ. ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ಇಲ್ಲಿ ಉತ್ತರ ಭಾರತದ ಜನ ಕರ್ನಾಟಕದಿಂದ ಬಿಟ್ಟು ತೊಲಗೋವರೆಗೂ ನನ್ನ ಹೋರಾಟ ಶತಸಿದ್ಧ. ಬೆಂಗಳೂರಿನ ಅನ್ಯಾಯ ಮಾಡ್ತಕ್ಕಂಥವ್ರು, ಕರ್ನಾಟಕದ ಸಂಸ್ಕೃತಿಯನ್ನು ಮಾಡ್ತಕ್ಕಂಥವ್ರು, ಉತ್ತರ ಭಾರತದವರು ಪಾಂಪರಾಗು ಬೀಡ ಗುಟ್ಕ ಮಟ್ಕ ಇಲ್ಲೇ ಇರ್ತಕ್ಕಂಥ ಸಂಸ್ಕೃತಿ ನಾಶ ಮಾಡ್ತಕ್ಕಂಥ ಉತ್ತರ ಭಾರತದವರು ಅತಿಥಿಗಳು ಮಾತ್ರ ಆಗಬೇಕು. ಅವರು ಇಲ್ಲಿ ಸಾಹುಕಾರ ಮಾಲೀಕರಾಗಲಿಕ್ಕೆ ಸಾಧ್ಯವಿಲ್ಲ. ನೀವು ಅತಿಥಿಗಳು ಮಾತ್ರ. ಅದರಿಂದ ನೀವು ಅತಿಥಿಗಳಾಗಿರಿ. ಅದನ್ನು ಬಿಟ್ಟು ನಿಮ್ಮದೇ ಆದಂಥ ಇಲ್ಲಿ ದರ್ಪ ನೋಡಿಸಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸಲ್ಲ. ನೀವು ಇರೋವರೆಗೂ ನಾರಾಯಣಗೌಡರು ನಿಮ್ಮ ಹೋರಾಟ ಉತ್ತರ ಭಾರತದ ಜನ ಕರ್ನಾಟಕದಲ್ಲಿ ಎಲ್ಲಿ ಇರಬೇಕು, ಆಗಿರ್ಬೇಕು. ಅದನ್ನು ಬಿಟ್ಟು ನಿಮ್ಮದೇ ಆದಂಥ ದಿಮಾಕ್ ನೋಡಿಸಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಎಂಬತಕ್ಕಂಥ ಎಚ್ಚರಿಕೆಯನ್ನ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮರಾಜ್ ಗೌಡರು ಮತ್ತು ಬೆಂಗಳೂರು ನಗರದ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರು ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ. ಮತ್ತೆ ನಮ್ಮ ಯುವ ನಾಯಕ ತಪ್ಪಾಗಲಾರ್ದು ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ವಹಿಸ್ತೀನಿ. ಈಗ ನಮ್ಮ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಒಂದೆರಡು ಮಾತಾಡ್ತಾರೆ, ದಯವಿಟ್ಟು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ನಿಂತ ನೀರಲ್ಲ. ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ರೈತನ ಬದುಕಿಗಾಗಿ 365 ದಿನ ಜಪ ತಪಿಸ್ತಾ ಇರ್ತಾರೆ. ಹಾಗಾಗಿ ಬಂಧುಗಳೇ, ಇದೇ ಡಿಸೆಂಬರ್ 27ನೇ ತಾರೀಕು ನಡೆದಂತ ಕನ್ನಡ ಕಡ್ಡಾಯ ನಾಮಫಲಕ ಹೋರಾಟದಲ್ಲಿ ಸುಮಾರು 16 ದಿನಗಳ ಕಾಲ ಧರ್ಮ ನಿವಾಸವನ್ನು ಅನುಭವಿಸಿ
ಬಂದಂತ ಏಕೈಕ ವ್ಯಕ್ತಿ ಅದು ಸನ್ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರು. ಬಂಧುಗಳೇ, ಇವತ್ತು ಕನ್ನಡದ ನಾಮಫಲಕ ಎಲ್ಲೂ ಕೂಡ ರಾರಾಜಿಸ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಈಗ ಆ ಕನ್ನಡ ನಾಮಫಲಕವನ್ನ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನ ತಂದುಕೊಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಗೌರವ ಅಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರ ಸಾರಥ್ಯದಲ್ಲಿ, ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ಒಂದು ಆದರ್ಶ, ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಕೈಂಕರ್ಯತೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ಒಂದು ಆದರ್ಶದ ಪುರುಷ. ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶದ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಬೃಹತ್ ಕಾರ್ಯವನ್ನ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿದ್ದಂಥ ನಾಮಫಲಕ ಅಳಿಸಿದಂಥ ಬೋರ್ಡ್ ಅನ್ನ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಕಾರ್ಯವನ್ನ ಎತ್ಕೊಬೇಕಾಗಿತ್ತು. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ರಾಜಕಾರಣಿಗಳು ಇಂಥ ಒಂದು ಅಸಡ್ಡೆಯನ್ನ ತೋರಿಸಿ ಇಂಥ ಒಂದು ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ವಿಜಯ್ ಕುಮಾರ್ ಅವರು ಈ ಒಂದು ಕಾರ್ಯವನ್ನ ನಿರೂಪಿಸ್ತಾ ಇದ್ದಾರೆ. ಇವತ್ತು ಎಲ್ಲೇ ಕನ್ನಡಕ್ಕೆ ಅನ್ಯಾಯ ಆಗಲಿ, ಎಲ್ಲೇ ಅಲ್ಲಿ ಏನೇ ಒಂದು ತೊಂದರೆ ಆದ್ರೂ ಕೂಡ ಆ ಕ್ಷಣದಲ್ಲಿ ನಿಲ್ಲುವಂತ ವ್ಯಕ್ತಿ ನಮ್ಮ ವಿಜಯ್ ಕುಮಾರ್. ಕರ್ನಾಟಕ ರಕ್ಷಣಾ ವೇದಿಕೆ ಪರಿಪೂರ್ಣವಾದ ಬೆಂಬಲ, ಶಕ್ತಿ, ಸ್ಫೂರ್ತಿಯನ್ನ ವಿಜಯ್ ಕುಮಾರ್ ಅವರಿಗೆ ಜೊತೆಲಿ ತುಂಬಿರ್ತೀವಿ ಅಂತ ಹೇಳ್ತಾ ಇವತ್ತು ಇಲ್ಲೆಲ್ಲರೂ ಕೂಡ ಆಗಮಿಸಿದ್ದಾರೆ. ಗೋಮೂರ್ತಿ ಯಾದವ್ ಹೊನ್ನಯ್ಯವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೋ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎದೆ ಬಿಚ್ಚಿ ನಿಂತ್ಕೊಳ್ಳುತ್ತೆ ಅಂತ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ನಾನು ಏನು ಈ ನಾಮಫಲಕ ನಮ್ಮ ವಿಜಯ್ ಕುಮಾರ್ ಅವರು ಈ ಅಳಿಸಿದಂಥ ನಾಮಫಲಕವನ್ನು ಅವರು ತಮ್ಮ ಸ್ವಇಚ್ಛೆಯಿಂದ ರಕ್ಷಣಾ ಸಂಘಟನೆಗಳೊಂದಿಗೆ ಬಂದು ಅದನ್ನು ಗಮನಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟಿಸಿ ಅವರು ಮಾಡಬೇಕಾದಂಥ ಕೆಲಸ ಇವತ್ತು ನಮ್ಮೆಲ್ಲರ ಸ್ಫೂರ್ತಿ ನಮ್ಮ ವಿಜಯ್ ಕುಮಾರ್ ಅವರು ಕೈಗೊಂಡಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ತಾಯಿ ಭುವನೇಶ್ವರಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಅವರು ಮಾತಾಡ್ದಂಗೆ ಎಲ್ಲರಿಗೂ ನಾಮಫಲಕನ ನಾವು ಯಾವುದೇ ಅಂಗಡಿ ಮಾಲೀಕರನ್ನ ಹೊರಗಡೆಯಿಂದ ಬಂದಂಥ ಮಾರ್ವಾಡಿಗಳಾಗ್ಬೋದು, ಪರಭಾಷಿಕರಾಗ್ಬೋದು, ಅವರ ಅಂಗಡಿ ಮೇಲೆ ಅವ್ರದ್ದೇ ಆದಂಥ ಹಿಂದಿ ಭಾಷೆ, ಇಂಗ್ಲೀಷ್ ಭಾಷೆಯಲ್ಲಿ ಹಾಕ್ಕೊಂಡು ನಾವು ಅದನ್ನು ಕೇಳಕ್ಕೆ ಹೋದರೆ ಯಾಕೆ ಹಾಕಬೇಕು, ನಮ್ಮ ಇಷ್ಟ ಬಂದು ನಾವು ಹಾಕೊಳ್ತೀವಿ, ನೀವ್ಯಾರು ಕೇಳೋಕ್ಕೆ ಅಂತ ಇದ್ರು. ಅದನ್ನು ಸರ್ಕಾರ ಮಾಡಬೇಕಾಗಿತ್ತು ಮೊದಲೇ ಎಚ್ಚೆತ್ಕೊಂಡು. ಈ ಸಮಸ್ಯೆಯನ್ನೆಲ್ಲ ಮನಗಂಡು ನಾರಾಯಣಗೌಡರು ನಮ್ಮ ಗುರುಗಳಾದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ಟಿ ಎ ನಾರಾಯಣಗೌಡರು ಈ ಕಾರ್ಯನ ಕೈಗೊಂಡು ಎಲ್ಲ ಯುವಕರನ್ನು ಒಗ್ಗೂಡಿಸಿ ನಮ್ಮ ಸಂಘಟನೆಯಿಂದ ಬೃಹತ್ ಮಟ್ಟದ ಹೋರಾಟದ ಮುಖಾಂತರ ಈ ನಾಮಫಲಕನ ಬದಲಾವಣೆ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ಕೈಗೊಳ್ತು. ಹಾಗೆ ಇವತ್ತೇನು ಹೊರಗಿನಿಂದ ಬಂದಂಥ ಜನ ಏನಕ್ಕೆ ಹಾಕಬೇಕು ಅನ್ನೋದನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಸರಿಯಾದ ಉತ್ತರದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಚಿಕ್ಕಪೇಟೆ ಆಗ್ಬೋದು, MG ರೋಡ್ ಆಗ್ಬೋದು, ಎಲ್ಲೇ ಹೋದರೂ ನಮ್ಮ ಕನ್ನಡಿಗರು ಫೋನ್ ಮಾಡಿ ಸಂತೋಷ ವ್ಯಕ್ತಪಡಿಸ್ತಾರೆ. ಇವತ್ತು ನಿಮ್ಮ ಹೋರಾಟದಿಂದ, ಹಾಗೆ ಬರೀ ಹೋರಾಟ ಅಂದರೆ ಬರೀ ಹೋರಾಟ ಅಲ್ಲ, ಅದು 27 ಜನ ಸೆರೆವಾಸ ಅನುಭವಿಸಿ ಪೊಲೀಸರ ಲಾಠಿ ರುಚಿ ನೋಡಿ ಜೈಲುವಾಸ ಅನುಭವಿಸಿ ತದನಂತರ ಸರ್ಕಾರ ಈ ನಮ್ಮ ನಾಮಫಲಕನ ಕನ್ನಡದಲ್ಲಿ 60% ಮತ್ತು ಇಂಗ್ಲೀಷ್ 40% ಅಂತ ನಿರ್ಣಯ ಕೈಗೊಂಡು ಜಾರಿ ಮಾಡಿದೆ. ಅದನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಹಾಗೆ ಏನು ನಗರ ಪಾಲಿಕೆ ಸದಸ್ಯರವರೇ, ಯಾಕೆ ಅವ್ರಿಗೇನು ಕಣ್ಣು ಕಾಣಲ್ವಾ? ಅವ್ರು ಮಾಡಬೇಕಾದಂಥ ಕೆಲಸ ಇದು. ಏನು ನಮಗೇನು ಗುತ್ತಿಗೆ ಕೊಟ್ಟಿದ್ದಾರ? ಬರೀ ಆ ದುಡ್ಡು ಈ ದುಡ್ಡು ಅಂದ್ಕೊಂಡು ದುಡ್ಡು ಮಾಡೋದ್ರಲ್ಲೇ ನೀವು ಅಧಿಕಾರಿಗಳು ಕಾಲ ಕಳೆದ್ರೆ ಈ ಕೆಲಸ ಮಾಡೋಕ್ಕೆ ನಿಮ್ಮನ್ನು ನೇಮಿಸಿರೋದು. ಇದನ್ನೆಲ್ಲ ಗಮನ ಹರಿಸಿ ಇನ್ನು ಮುಂದೆ ಆದರೂ ನಮ್ಮ ವಿಜಯ್ ಕುಮಾರ್ ಅವರು ಏನು ಮಾಡಿದ್ದಾರೆ ಆ ಕೆಲಸನ ನೀವು ವಿಡಿಯೋಗಳ ಮುಖಾಂತರ ನೋಡಿ ಎಲ್ಲಿ
ನಿಮಗೆ ನಿಮ್ಮ ಕೆಲಸ ಮಾಡ್ಬೇಕು ಅನ್ನಿಸ್ತದೋ ಅಲ್ಲಿ ದಯಮಾಡಿ ಮಾಡಬೇಕಂತ ನಗರ ಪಾಲಿಕೆ ಸದಸ್ಯರಿಗೆ ಕೇಳ್ಕೊಳ್ತೀವಿ. ಹಾಗೆ ಇದು ಬರೀ ನಾಮಫಲಕ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕನ್ನಡಿಗರ ಆಸ್ತಿ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಅವ್ರಿಗೆ ಅವಮಾನ ಮಾಡಿರೋದು ನಗರ ಪಾಲಿಕೆ ಸದಸ್ಯರು. ಕೂಡಲೇ ಎಲ್ಲೆಲ್ಲಿ ನಾಮಫಲಕ ಅಳಿಸಿದೆಯೋ ಅಲ್ಲೆಲ್ಲ ಕೂಡಲೇ ನೀವು ನಗರ ಪಾಲಿಕೆ ಸದಸ್ಯರು ಅಲ್ಲ ನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಲ್ಲೆಲ್ಲಿ ಈ ಘಟನೆಗಳಾಗಿದೆಯೋ ನೀವು ನೋಡಿ ಅದನ್ನು ಸರಿಪಡಿಸ್ಬೇಕಂದ್ಬಿಟ್ಟು ನಾವು ತಮ್ಮಲ್ಲಿ ರಕ್ಷಣಾ ವೇದಿಕೆ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಶ್ರೀಗನ್ನಡಂ, 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 ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಅಬ್ಬೂರ್ ಅವರಿಗೆ, ಕನ್ನಡ ಕಲಾವಿದರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಶ್ರೀ ಬಸವೇಶ್ವರರಿಗೆ, ಬಸವೇಶ್ವರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡ ಭಕ್ತರಿಗೆ, ದೇಶ ಭಕ್ತರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿ ಟಿ.ಎನ್. ನಾರಾಯಣಗೌಡರವರಿಗೆ, ನಾಮಫಲಕದ ರೂವಾರಿ ಟಿ.ಎನ್. ನಾರಾಯಣಗೌಡರಿಗೆ, ಕನ್ನಡವೇ ಧರ್ಮ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಜೈ ಕರ್ನಾಟಕ ಮಾತೆ. ಎಲ್ಲ ರಾಜವಂಶದ ಅಭಿಮಾನಿಗಳಿಗೆ ಇವತ್ತು ಒಂದು ಖುಷಿಯಾಗಿರುವಂಥ ಕೆಲಸ. ಯಾಕಂದ್ರೆ ನಮ್ಮ ವಿಜಿ ಕುಮಾರ್ ಅವರು ಇವತ್ತು ಕರ್ನಾಟಕದವರಿಗೆ ಬೆಂಗಳೂರಿನ ಗೌರವಾಧ್ಯಕ್ಷ ಅಂತ ಮತ್ತು ಎಲ್ಲ ಈ ಒಂದೇ ಜಾಗದಲ್ಲ ಪ್ರತಿಯೊಂದು ಜಾಗದಲ್ಲೂ ಅವರು ಗಡಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಒಬ್ಬೊಬ್ಬರೇ ಟ್ರೈನಲ್ಲೋ ಬಸ್ಸಲ್ಲೋ ಇಲ್ಲಿಂದ ಹೋಗಿ ಪ್ರತಿಯೊಂದು ನಮ್ಮ ನಾರಾಯಣಗೌಡರು ಕೇಳೋದು ಒಬ್ಬೊಬ್ಬರೇ ಹೋಗಬೇಡಿ ಕಾರ್ಯಕರ್ತನ ಕಳಿಸ್ತೀವಿ. ಆದರೂ ಅವರು ಬೇಡ ಒಬ್ಬೊಬ್ಬರೇ ಹೋಗಿ ಅಂತ ಮೊನ್ನೆ ರಾಮನಗರದಲ್ಲಿ ರಾಮನಗರ ಬಂದಿದ್ದು ರಾಮನಗರ ಅಂತ ಮಾಡಿಸಿದ್ರು ನಮ್ಮ ವಿಜಯ್ ಕುಮಾರ್ ಅವರು. ಇದು ಪ್ರತಿಯೊಂದು ಅವ್ರು ಸೂಕ್ಷ್ಮ ಎಲ್ಲೆಲ್ಲಿ ತಪ್ಪಿದೆಯೋ ಆ ಜಾಗದಲ್ಲಿ ಅವರೇ ಹೋಗಿ ಒಂದೊಂದು ಕೆಲಸ ಮಾಡ್ಕೊಂಡ್ಬರ್ತಾರೆ. ಮೊನ್ನೆ ಗಡಿಭಾಗದಲ್ಲಿ ನಮ್ಮ ಇದು ಗೋವಾಗೆ ಹೋಗ್ಬಿಟ್ಟು ಗೋವಾದ ಕನ್ನಡಿಗ ಅನ್ಯಾಯ ಆದಾಗ ಒಂದು ಗೋವಾ ದಿವಸ ಹೋದಾಗ ಅವಾಗ ಅಲ್ಲಿ ಗೋವಾದವರು ಕನ್ನಡಿಗರೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿ ಏನು ಮಾಹಿತಿ ನೀಡಿದ್ದು ಆ ಮಾಹಿತಿ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡರು ಅವರಿಗೆ ಅವ್ರು ಮಾಹಿತಿ ಕೊಟ್ಟರು. ಅದೇ ರೀತಿ ಪ್ರತಿಯೊಂದು ಕೆಲಸ ಇವತ್ತು ಕನ್ನಡ ಕೆಲಸನ ಅವರು ಅಚ್ಚುಕಟ್ಟ ಮಾಡ್ತಾರೆ. ಇವತ್ತು ಅವ್ರು 70 ವರ್ಷದ ವಯಸ್ಸಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಅವ್ರು ಪ್ರತಿಯೊಂದು ಆಗಿಂದನೂ ಅಷ್ಟೇ ಅವ್ರು ಕನ್ನಡ ಕೆಲಸ ಬೇಕಾದಷ್ಟು ಮಾಡೋರೆ. ಸಾಹಿತ್ಯ ಪರಿಷತ್ ಕೆಲಸ ಇರ್ಬೋದು, ಕನ್ನಡ ಹೋರಾಟದ ಕೆಲಸ, ರಕ್ಷಣಾ ವೇದಿಕೆ ಕೆಲಸ ಇರ್ಬೋದು, ನಾಡಪರ ಹೋರಾಟ ಇರ್ಬೋದು, ಇವತ್ತವರೆಗೂ ಅವರು ಬೇಕಾದಷ್ಟು ಕೆಲಸ ಮಾಡೋರೆ. ಇವತ್ತು ಕನ್ನಡ ಕೆಲಸ ಎಷ್ಟೋ ಜನಕ್ಕೆ ಅವರು ದೀಕ್ಷೆ ಕೊಟ್ಟರು. ನಮ್ಮ ಅಗ್ರಹಾರದಲ್ಲಿ KP ಅಗ್ರಹಾರದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರ್ಕೊಂಬಂದು ಎಲ್ಲ ಹುಡುಗರು ಮನೆಗೂ ಬಂದು ಅವರು ಇವತ್ತು ರಕ್ಷಣಾ ವೇದಿಕೆಗೆ ತಗೊಂಡು ಸೇರಿದವ್ರೆ. ಇವತ್ತು ಎಷ್ಟೋ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಅವರೇ. ನಮ್ಮ ರಾಜ್ಯಾಧ್ಯಕ್ಷ ಹೋದ ಡಿಸೆಂಬರ್ 27 ಇದೇ ತಿಂಗಳು 27 ಬಂದರೆ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇವತ್ತು ನಾಮಫಲಕ ಯಾವ ಥರ ಆಗಿತ್ತಂದರೆ ಎಲ್ಲ ನಾಮಫಲಕ ಪರಭಾಷೆ ನಾಮಫಲಕ ಆಗಿದ್ದು. ಇವತ್ತು MG ರೋಡು, ಬ್ರಿಗೇಡ್ ರೋಡು, ಏರ್ಪೋರ್ಟ್ ರೋಡ್ ಎಲ್ಲಾದ್ರೂ ಹೋದರೆ ಅಲ್ಲಿ ಕನ್ನಡ ನೋಡೋಕ್ಕೆ ನಮಗೆ ಎಲ್ಲ ಒಂದು ಭಾಳ ಖುಷಿ ಆಗುತ್ತೆ. ಇನ್ನೂ ಸಿಟಿಯಲ್ಲಿ ಸುಮಾರು ಕಡೆ BBMP ಅವ್ರು ಕೆಲಸ ಮಾಡ್ತಾ ಇಲ್ಲ. ಅವರು ನೋಟಿಸ್ ಜಾರಿ ಮಾಡಬೇಕು. ಅಪ್ಪಿತಪ್ಪಿ ಅವ್ರು ಏನಾದ್ರು ಈ ವರ್ಷ ನೋಟಿಸ್ ಅವ್ರು ಜಾರಿ ಮಾಡಲಿ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ನಾವು ಮುತ್ತಿಗೆ ಹಾಕ್ತೀವಿ. ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಒಂದು ನಾವು ಪರ್ಮಿಷನ್ ತಗೊಂಡು ಇಡೀ ರಾಜ್ಕುಮಾರ್ ಅಭಿಮಾನಿ ಸಂಘಟನೆ ಇರ್ಬೋದು, ಇಡೀ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಪ್ರತಿಯೊಬ್ಬರು ಸೇರಿ ಮುತ್ತಿಗೆ ಹಾಕೋದು ಕೆಲಸ ಮಾಡ್ತೀವಿ. ಇವ್ರೇನಾದ್ರು ಮುಂದಿನ ದಿನಗಳಲ್ಲಿ ನಾಮಫಲಕನ ಇವರೆಲ್ಲ ನೋಟಿಸ್ ಕೊಡಲಿಲ್ಲ ಅಂದರೆ ನಾವೇ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ನಾವು ಅಂಗಡಿಯವ್ರ ಮೇಲೆ ನಾಮಫಲಕ ಹೋರಾಟ ಮಾಡಲ್ಲ. BBMP ಅಲ್ಲಿ ಯಾರು ವ್ಯಕ್ತಿಗಳು ಕೆಲಸ ಮಾಡುವಂಥವ್ರು ಸಂಬಳ ತಗೊಂಡು ಅಲ್ಲಿ ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕಂದರೆ ಅವರು ಇದು ನೋಟಿಸ್ ಕೊಟ್ಟರೆ ಇದೆಲ್ಲ ಚೇಂಜ್ ಆಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಾಮಫಲಕ ಚೇಂಜ್ ಆಗಿಲ್ಲ ಅಂದರೆ ಕೆಲವು ಕಡೆ ಎಲ್ಲ ಚೇಂಜ್ ಆಗಿದೆ, ಇನ್ನೂ ಕೆಲವು ಕಡೆ ಹಂಗೆ ಇದೆ. ಇನ್ನು ಕಂಟ್ರೋನ್ಮೆಂಟ್ ಕಡೆ ಆಗಿಲ್ಲ, ಶಿವಾಜಿನಗರ ಆಗಿಲ್ಲ, ಆಮೇಲೆ ವಿವೇಕ್ ನಗರ ಆಗಿಲ್ಲ, ಕೆಲವು ಕಡೆ ಎಲ್ಲ ಇದು ಆಗಿದೆ. ಅಲ್ಲೆಲ್ಲ ನಾಮಫಲಕ ಎಲ್ಲ ಚೇಂಜ್ ಆಗಬೇಕು. ಆಗಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ವಿಜಯ್ ಕುಮಾರ್ ಮಾಡೋದಕ್ಕೆ ನಾವೆಲ್ಲ ಅಭಿನಂದನೆ ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೆ. ಹಾಗೆ ರಾಜವಂಶದ ಅಭಿಮಾನಿಗಳು ಅವ್ರಿಗೆ ಅಭಿನಂದನೆ ಸಲ್ಲಿಸಿದೆ. ಕನ್ನಡ ಪರ ಹೋರಾಟಗಾರರು ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ದೊಡ್ಡ ಸಾಲ. ಇದು ಸಣ್ಣದಾಗಿ ಬೆಳಕಿಗೆ ಬರೋದಕ್ಕೆ ಸಾವಿರಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ. ಅದರಲ್ಲಿ ಒಂದು ನಮ್ಮ ವಿಜಯ್ ಕುಮಾರ್ ಅವರು ಹುಟ್ಟು ಹೋರಾಟಗಾರರು, ಕನ್ನಡದ ಬಗ್ಗೆ ಹುಟ್ಟು ಹೋರಾಟಗಾರ. ಅವರು ಕನ್ನಡಕ್ಕೋಸ್ಕರನೇ ಇದ್ದಾರೆ, ಕನ್ನಡಕ್ಕೋಸ್ಕರ ಬಾಳ್ತಾ ಇದ್ದಾರೆ, ಕನ್ನಡಕ್ಕೋಸ್ಕರ ಸಾಯ್ತಾರೆ. ಅವ್ರ ಜೊತೆಲಿ ನಾವು ಎಲ್ಲರೂ
ಇದು ನಾವು ಯಾಕೆ ಮಾಹಿತಿ ಮಾಧ್ಯಮದ ಮುಖಾಂತರ ಹೊರಗಡೆ ಹರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವನ್ನೆಲ್ಲ ನೋಡಿ ಲೈಕು ಕಾಮೆಂಟ್ ಕೊಟ್ಟು ಹೆಮ್ಮೆ ಪಡಿ ಅಂತ ಹೇಳ್ತೀರ. ನಿಮ್ಮ ನಗರಗಳಲ್ಲಿ ನಾಯಕರುಗಳು ಇದ್ದೀರಲ್ಲ ನೀವು ಸಾಧ್ಯವಾದಷ್ಟು ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಎಲ್ಲ ಜಾಗದಲ್ಲೂ ನಾರಾಯಣಗೌಡರು ಕನ್ನಡ ರಕ್ಷಣಾ ವೇದಿಕೆಯವರ ಸಾರಥಿಗಳೇ ಬರಬೇಕಾಗಿಲ್ಲ. ನೀವು ಕನ್ನಡ ಹುಟ್ಟಿ ಬೆಳೆದೇವು ಕನ್ನಡ ಮಾಡ್ತಾ ಇದ್ರಲ್ಲ, ನೀವು ಕನ್ನಡಿಗರೇ. ನಾವು ನಿಮ್ಗೆ ಒಲಿಸಿದ್ರೆ ಅಂತ ಯಾರೂ ತಗೊಂಡಿಲ್ಲ. ಹಂಗೇನಾದ್ರು ನಿಮ್ಮನ್ನು ಒಲಿಸಿದ್ರೆ ಅಂತ ಹೇಳಿದ್ರೆ ಹೊರಭಾಷೆಗಳೇನೋ ಪರರಾಜ್ಯದಲ್ಲಿ ಇದೆಯಲ್ಲ ಜನಸಂಖ್ಯೆ, ಆ ರೀತಿ ಕರ್ನಾಟಕ ಇರ್ತಾ ಇತ್ತು. ಕನ್ನಡಿಗರ ಅಲ್ಪರಾಗಿ ಪರಭಾಷಿಗರ ಬಹುಸಂಖ್ಯಾತರಾಗಿರೋದ್ರಿಂದ ಇಲ್ಲಿ ನೀವು ಕನ್ನಡಿಗರಾಗಿ ಬಾಳಲಿ ಅಂತೇಳಿ ನಮ್ಮ ಕನ್ನಡಿಗರು ಉದಾರವಾಗಿ ಇಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡಿಗರೇ ಬಂದು ಮಾಡಬೇಕು ಅಂತೇನಿಲ್ಲ. ನೀವೆಲ್ಲರೂ ಸೇರಿ ಕನ್ನಡ ತಾಯಿಗೆ ನಮ್ಮ ಒಂದು ತಿಂತಾರ ಅನ್ನಕ್ಕೆ ದುಡಿದಾರ ಸಂಪಾದನೆಗೆ ಕಿಂಚಿತ್ತಾರು ಬೆಲೆ ಕೊಡಬೇಕು ಅನ್ನೋದನ್ನು ಸ್ವಲ್ಪ ಮಾನವೀಯತೆ ತಿಳ್ಕೊಳ್ಳಿ. ಅದ್ರ ಜೊತೆಗೆ ರಕ್ಷಣಾ ವೇದಿಕೆ ಹೋರಾಟ ಮಾಡಿ ಕೆಲವೊಂದು ಬದಲಾವಣೆ ತಂದಿದೆ. ಆಗೋಯ್ತು ಮುಗಿದೋಯ್ತು ಅಂತ ಹೇಳಿದ್ರೆ ಮೂಲ ಗುಂಪಾಗೋಯ್ತು ಅಂತೇಳಿ ಕಸ ಪುಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ. ದಯವಿಟ್ಟು PBFP ಅವರು ಎಲ್ಲರೂ ಗಲಾಟೆ ಮಾಡಿದಾಗ ವಗೇರಿ ಆದಾಗ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದಾಗ ಮಾತ್ರ ಪೊಲೀಸರು ಕಾನೂನು ಕಟ್ಟಾಟ್ಲೆ ಇನ್ನೆಲ್ಲ ಬರ್ತದೆ. ಯಾರು ಏನು ಮಾಡ್ತಾ ಇಲ್ಲ ಇವಾಗ, ಅವರೇ ಮಾಡಬೇಕಲ್ವಾ? ಇಲ್ಲ PBFP ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಬೋರ್ಡ್ ಹಾಕಿದಾಗ ನಮ್ಗೆ ಯಾವ್ದಾದ್ರು ಮನರಂಜನೆದು ಮಾಹಿತಿ ಒಂದು ಬೋರ್ಡ್ ಹಾಕಿದಾಗ ಕಿತ್ತಾಕಕ್ಕೆ ತಗೊಂಡ್ಬಂದ್ಬಿಡ್ತಾರೆ ಹಗ್ಗ ಇಟ್ಕೊಂಡು ಎತ್ಕೊಂಡು. ಇವಾಗ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಜಾಗದಲ್ಲೂ ಇನ್ನೂ ಕನ್ನಡ ಬಳಕೆ ಆಗ್ತಾ ಇಲ್ಲ. ಜಾತಿಗಿಂತ ಜೋಡಣೆ ಮಾಡ್ತಾ ಇದ್ದಾರೆ. ಯಾರನ್ನ ಹೋರಾಟಗಾರ ದಂಡಿಸಿದಾಗ, ಪ್ರತಿಭಟನೆ ಮಾಡಿದಾಗ, ಇಲ್ಲ ಇನ್ನೊಂದು ಹೋರಾಟಗಳು ಮಾಡಿದಾಗ, ತೊಂದರೆ ಆದಾಗ ಮಾತ್ರ ಸರ್ಕಾರದವ್ರು ಬರ್ತಾರೆ. ಈ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ನಾವು ಕೇಳೋದಿಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಬಂದು ಅವರು ಸಚಿವ 20 ವರ್ಷ ಆಯ್ತು. ಇದುವರೆಗೂ ಒಬ್ಬ BBMP ಅವರು ರಾಜ್ಕುಮಾರ್ ಹೆಸರಲ್ಲಿ ಚುನಾವಣೆ ರಾಜ್ಕುಮಾರ್ ನಾಯಕರಾದ್ರು, ರಾಜ್ಕುಮಾರ್ ಹೆಸರಲ್ಲಿ ಪ್ರತಿನಿಧಿಗಳಾದ್ರು, ರಾಜ್ಕುಮಾರ್ ಹೆಸರಲ್ಲಿ MP ಆಗಿದ್ದಾರೆ, ಸಂಸತ್ ಸದಸ್ಯರಾಗಿದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಒಬ್ಬರಾದ್ರೂ ಒಂದು ಬೋರ್ಡನ್ನು ಪೇಂಟ್ ಬೆಳೆಯೋಷ್ಟು ಯೋಚನೆ ಮಾಡಿಲ್ಲ ಅವರು. ಈ ನಗರ ಅಣ್ಣವ್ರ ಹೆಸರಲ್ಲಿ ಇಲ್ಲಿಂದ ಸಾಬೂರು ಕಾಕರಿಕೆವರೆಗೂ ಅಣ್ಣವ್ರ ಹೆಸರು ಇದೆಯಲ್ಲ, ಇದನ್ನು ಶುದ್ಧಿ ಮಾಡುವಂಥ ಕೆಲಸ ಒಬ್ಬರಾದ್ರೂ ಮಾಡಲಿಲ್ಲ. ನೋಡಿ ನಮ್ಮ ವಿಜಯ್ ಕುಮಾರ್ ಅವರು ಕೈಗೆ ಎತ್ಕೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಜೊತೆಗೆ ಇದನ್ನ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಗೊತ್ತಾ, ಪ್ರತಿ ಏರಿಯಾದಲ್ಲೂ ಇಂಥ ನಾಯಕರುಗಳಿದ್ದಾರೆ. ದಯವಿಟ್ಟು ಯಾರು ಹೊರಗಡೆ ಬಂದು ನಿಮ್ಮ ನಗರನ ಶುದ್ಧ ಮಾಡಿ ಕನ್ನಡಮಯ ಮಾಡಿ. ತಾಯಿ ಭುವನೇಶ್ವರಿ ನಿಮ್ಗೆ ಒಳ್ಳೇದು ಮಾಡಲಿ. ಇಲ್ಲಿ ಅನ್ನ ತಿಂದ ಇದನ್ನ ಇಲ್ಲಿ ಭಾಷೆಯನ್ನೇ ಬಳಸಿ ಅಂತ ಕೇಳ್ತಾ ಇರೋದು. ಇಂಡಿಯಾದಲ್ಲಿ ಪ್ರತಿ ಯಾವ ಭಾಷೆಗೂ ಹಬ್ಬ ಆಚರಣೆ ಮಾಡಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾತ್ರನೇ ಹಬ್ಬ ಆಚರಣೆ ಮಾಡೋದು. ಅದನ್ನ ಹೆಮ್ಮೆಯಿಂದ ನೀವು ಆಚರಣೆ ಮಾಡಿ. ಇದೆಲ್ಲ ನಮ್ಮೂರಾಗಿರಲಿ ಅಂತ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಾಕ್ಟರ್ ರಾಜ್ಕುಮಾರ್. ವೇದಿಕೆಗೆ ನಾಡ ಸೇನಾನಿ TA ನಾರಾಯಣಗೌಡರಿಗೆ, ವಿಜಯ್ ಕುಮಾರ್ ಅವರಿಗೆ, ಕನ್ನಡ ಪರ ವಿಜಯ್ ಕುಮಾರ್ ಅವರಿಗೆ, ಕನ್ನಡದ ತಾಯಿ ಭುವನೇಶ್ವರಿಗೆ ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ, ಜನಪರ ಹೋರಾಟಕ್ಕೆ, ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಶಿವರಾಜ್ ನಾರಾಯಣಗೌಡರಿಗೆ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ಗೆ, ತಾಯಿ ಭುವನೇಶ್ವರಿಗೆ, ರಾಜರಾಜೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಹೋರಾಟಕ್ಕೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಆರಿಸಿ ಏರಿಸಿ ಕನ್ನಡದ ಬಾವುಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ.